ಒದ್ದೆ ಕೈ ಮಾಡ್ಕೊಳ್ಳಿ. ಆಮೇಲೆ ಬಳಿತಾ ಬನ್ನಿ. ಹಾಯ್ ಎವ್ರಿವನ್, ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಈಗ ಒಂದು ಬೌಲ್ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಸಿಟ್ಟು ತುಂಬ ನುಣ್ಣಗೆ ಒಡಿಸ್ಬಾರ್ದು, ಒಡಿಸಿದ್ರೆ ಕೈಗೆ ಮೆತ್ಕೊಳ್ಳುತ್ತೆ. ಸ್ವಲ್ಪ ತುರಿ ಇರಬೇಕು. ತೀರಾ ತುರಿ ಮಾಡಿಸಿದ್ರೆ ಅಗಿಯಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಓಕೆ, ಸೊ ಇದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಓಕೆ, ಒಂದು ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಒಂಚೂರು ಗೋಧಿ ಹಿಟ್ಟು ಹಾಕೋತೀನಿ. ಗೋಧಿ ಹಿಟ್ಟು ಏನಕ್ಕೆ ಹಾಕೋತೀನಿ ಅಂದ್ರೆ ನಾನೀಗ ಬಳಿಯ ರೊಟ್ಟಿ ಮಾಡ್ತಾ ಇರೋದು. ತಟ್ಟಕ್ ಬರುತ್ತಾ ಅಕ್ಕಿ ರೊಟ್ಟಿ? ತಟ್ಟೋದು ಅಂದ್ರೆ ಅದು ಹಿಟ್ಟು ಮಾಡ್ಕೊಂಡು ತಟ್ಟಬೇಕು, ಆಯ್ತಾ? ಅದ್ ನಾನು ಬಳಿಯ ರೊಟ್ಟಿನೇ ಮಾಡೋದು, ಆಯ್ತಾ? ಸೊ ಇದಕ್ಕೆ ಗೋಧಿ ಯಾಕೆ ಉಪಯೋಗಿಸ್ತೀನಿ ಅಂದ್ರೆ ಗೋಧಿ ಹಸಿಟ್ಟು ಅದು ಎಳೆ ಬರ್ಬೇಕು ಅಂತ. ಬರೀ ಲೇಯರ್ ಅಲ್ಲ, ಹಿಂಗೆ ಬೆಳೆದ್ರೆ ಅದು ಬರ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಅಂಟಂಗಿರ್ಬೇಕು ಹಿಟ್ಟು. ಅದಕ್ಕೆ ಬರೀ ಅಕ್ಕಿದಾದ್ರೆ ಬೆಳಿಯಕ್ ಆಗಲ್ಲ ನಿನ್ಗೆ ಹೇಳ್ದಾಗಲ್ಲ ಎದ್ದೋಗುತ್ತೆ. ಹೌದು. ಸೊ ಅದಕ್ಕೆ ನಾನು ಇದಕ್ಕೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಾಕೋತೀನಿ. ಓಕೆ, ಗೋಧಿ ಹಿಟ್ಟು ಹಾಕೊಂಡು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದನ್ನ ಕಲಿಸ್ಕೊತೀನಿ. ಯಾವ ಪ್ರಮಾಣದಲ್ಲಿ ಕಲಿಸ್ಬೇಕು? ಒಂದು ನಿಮಿಷ ತೋರಿಸ್ತೀನಿ ಎಷ್ಟಿರ್ಬೇಕು ಅಂತ. ಇದು ಯಾರ ಹತ್ರ ಕಲ್ತೇಮ್ಮ? ಈ ತರ ಕಲ್ಸ್ಕೊತೀನಿ. ರೊಟ್ಟಿ ಅಂದ್ರೆ ಅದು ಕಾಲದಿಂದ ನಮ್ಮಮ್ಮ ಮಾಡ್ತಾ ಇದ್ದದ್ ನೋಡೇ ನಾವೆಲ್ಲ ಕಲ್ತಿರೋದು, ಆಯ್ತಾ? ಇದನ್ನ ಒಂದು 10 ಮಿನಿಟ್ಸ್ ಹಂಗೆ ಬಿಡಿ, ಅದು ನೆನಿಲಿ, ಆಯ್ತಾ? ನಮ್ಮ ಮನೇಲಿ ಯಾರು ಇಷ್ಟ ಹೇಳು ಅಕ್ಕಿ ರೊಟ್ಟಿ? ಅಕ್ಕಿ ರೊಟ್ಟಿ ಅಂದ್ರೆ ನಿನಗೆ ಜಾಸ್ತಿ. ಮೊದ್ಲು ಚಿಕ್ಕವನಾಗಿದ್ದಾಗ ಅಮ್ಮ ರೊಟ್ಟಿ ತಿಂದ್ರೆ ಅಲ್ಲೆಲ್ಲ ನೋವುತ್ತಿರ್ತಿದ್ದ, ಬಟ್ ದೊಡ್ಡನಾಯ್ತಾ ಅವ್ನಿಗೆ ಅಕ್ಕಿ ರೊಟ್ಟಿ ಪ್ರಿಯ ಆಗೋದ. ಅದು ಟೀತಿಂಗ್ ಸ್ಟೇಜ್ ಅಲ್ವಮ್ಮ, ಅವಾಗ ಎಲ್ಲ ಬಿದ್ದುಡ್ತಾ ಇರ್ತವೆ, ಖಚಿತಾಗಿ ನೋವು ಬರುತ್ತೆ. ಅವಾಗ ಬೇಜಾರ್ ಮಾಡ್ಕೊತಿದ್ದ ಅಕ್ಕಿ ರೊಟ್ಟಿ ತಿನ್ನಕ್ಕೆ. ಇವಾಗ ರೆಗ್ಯುಲರ್ ಆಗಿ ಕೇಳ್ತಾರೆ ಅಕ್ಕಿ ರೊಟ್ಟಿ. ಓಕೆ, ಇವಾಗ ಅದೊಂದು 10 ನಿಮಿಷ ನೆನಿಲಿ. ನೆಂತ ಮೇಲೆ 10 ನಿಮಿಷ ಬೇಡ, ಒಂದ್ 2-3 ನಿಮಿಷ ನೆನಿದೆ ಅಷ್ಟೇ. ಓಕೆ, ಸ್ವಲ್ಪ ಕಾದಿದೆ ಇವಾಗ. ಸೊ ಇವಾಗ ಉಂಟಿದೆ. ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ, ಆಯ್ತಾ? ಒದ್ದೆ ಕೈ ಮಾಡ್ಕೊಳ್ಳಿ. ಆಮೇಲೆ ಬಳಿತಾ ಬನ್ನಿ. ಸುಡುತ್ತೆ ಅಂದಾಗ ಒಂದು ಸ್ವಲ್ಪ ಬಳಿ ನೀರು ಹಚ್ಕೊಳ್ಳಿ. ನೀರು ಹಚ್ಕೊಂಡು ಸಿಮ್ಮಲ್ಲಿ ಇಟ್ಟಿದ್ದೀನಿ, ಆಯ್ತಾ? ಸಿಮ್ಮಲ್ಲಿ ಇಟ್ಕೊಳ್ಳಿ. ರವೆ ಹೊಡಿತದೆ, ಸೊ ಹುಷಾರಾಗಿ ಈ ಥರ ಎಳ್ಕೋಬೇಕು ರೊಟ್ಟಿನ. ಎಕ್ಸಸ್ ಆಗಿರೋದನ್ನ ಹಂಗೆ ಅಗಲವಾಗಿ ಬಳ್ಕೊಳ್ಳಿ, ಎಕ್ಸಸ್ ಆಗಿರೋದನ್ನ ತೆಗ್ದಾಕ್ಬಿಡ್ತೀನಿ, ಆಯಿತಾ? ನೀಟಾಗಿ ಟ್ರಿಮ್ಮಾಗಿ ಮಾಡ್ಕೊಳ್ಳಿ. ಹೊಸ್ದಾಗಿ ಕಲಿಯೋರು ಕಷ್ಟನೇ ಅಲ್ವ ಇದು? ಒಂದು ಸ್ವಲ್ಪ ಕಷ್ಟ. ಏನು ಅಂದರೆ ಬೋಸಿಲ್ ನೀರು ಇಟ್ಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ. ಈಗ ಸ್ಟವ್ನ ಜಾಸ್ತಿ ಮಾಡ್ಕೊಳ್ಳಿ. ಮಾಡ್ಕೊಂಡದು ಬೇಯ ಮುಚ್ಬಿಟ್ಟು ಎಷ್ಟು ನಿಮಿಷ ಅಮ್ಮ? ಎಷ್ಟು ನಿಮಿಷ ಅಂತ ಹೇಳಕ್ಕಾಗಲ್ಲ, ಅದು ಚೆನ್ನಾಗಿ ಬೇಯ್ಬೇಕಷ್ಟೇ. ಅಕ್ಕಿ ರೊಟ್ಟಿ ಬೇಯ್ಬೇಕು. ಅದೇ ಕಬ್ಬಣದ ಕಲ್ಲು ಯೂಸ್ ಮಾಡಿ. ನಿಮ್ಗೆ ನಾನ್ ಸ್ಟಿಕ್ ಅಲ್ಲೆಲ್ಲ ಇದು ಮಾಡಕ್ ಆಗದೇ ಇಲ್ಲ, ಯಾಕೆಂದ್ರೆ ಇದು ಕಾವು ಜಾಸ್ತಿ ಬೇಕು. ಓಕೆ, ಕಾವು ಜಾಸ್ತಿ ಬೇಕಾಗಿರೋದ್ರಿಂದ ಅದನ್ನ ನೀವು ಕಬ್ಬಣದ ಕಲ್ಲಲ್ಲೇ ಮಾಡ್ಬೇಕು ಬಳಿಯ ರೊಟ್ಟಿ. ಈಗ ಇನ್ನೊಬ್ರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮುದ್ದೆ ಮಾಡ್ಕೊಂಡು ಮಾಡ್ತಾರೆ. ನಾನು ಅದನ್ನ ನಾರ್ಮಲಿ ಮಾಡಕ್ಕೆ ಹೋಗಲ್ಲ, ಹಸಿಟ್ಟಿರ್ತದೆ. ತಟ್ಟಬಿಟ್ಟು ಮಾಡ್ತಾರಲ್ವಾ, ಮುದ್ದೆ ಮಾಡ್ಕೊಂಡು ಮುದ್ದೆ ತರ ಮಾಡ್ಬಿಟ್ಟು ತಟ್ತಾರೆ, ಆಯ್ತಾ? ನಾನು ಆಕ್ಚುಲಿ ಆ ತರ ಮಾಡೋದು ಜೋಳದ ರೊಟ್ಟಿ ಒಂದಿನ ತೋರಿಸ್ಕೊಡ್ತೀನಿ. ಜೋಳದ ರೊಟ್ಟಿ ಆಮೇಲೆ ಮುದ್ದೆ ಬಿಟ್ಬಿಟ್ಟಿದ್ರೆ ಮುದ್ದೆನೂ ನಾನು ಅದೇ ತರ ತಟ್ಟೋದು. ರಾಗಿ ರೊಟ್ಟಿ ಮಾಡ್ಬಿಡ್ತದೆ ಮುದ್ದೆ ಮಿಕ್ಕೊಂಡ್ರೆ. ಸೊ ಇದು ಚೆನ್ನಾಗಿ ಬೇಯಲಿ, ಬೇಯ್ದ್ಮೇಲೆ ಮುಚ್ಚ ಅಷ್ಟೇ. ಇವಾಗ ನೋಡಿ, ಇದೇ ಆಟೋಮೆಟಿಕ್ ಆಗಿ ಹಿಂಗೆ ಎತ್ಕೊಳುತ್ತೆ. ಎತ್ಕೊಂಡಾಗ ಏನು ಮಾಡಿ ಮೊಗ್ಚ ಅಷ್ಟೇ, ಆಯ್ತಾ? ಸುಮಾರು ಜನ ಈ ಥರದ ಬಳಿಯ ರೊಟ್ಟಿ ಮಾಡೋದಿಲ್ಲ, ಬಟ್ ಹುಷಾರಾಗಿರಿ. ತವಾಗೆ ಇದು ಸ್ಟವ್ನ ಸಿಮ್ಗೆ ಇಟ್ಬಿಟ್ಟು ನೀರು ತಕ್ಕಳಿಸ್ಕೊಂಡು ಹಂಗೆ ತಕ್ಕಳಿಸ್ಕೊಂಡು ಬಳಿಬೇಕು.
ತೊಳ್ಕೊಂಡು ಅಂದ್ರೆ ಬಿಸಿ ತಟ್ಟಬಾರ್ದು. ಹೌದು, ತಟ್ಟಬಾರ್ದು. ಆಮೇಲೆ ನೀನ್ ಸುಟ್ಕೊಂಡಿದ್ಯಾ ಯಾವಾಗಾರ? ಸುಮಾರು ಸಲ ಸುಟ್ಕೊಂಡಿದ್ದೀನಿ. ಬಟ್ ಇದು ತಿನ್ನಕ್ಕೆ ಮಜಾ ನನ್ಗೆ. ಹೌದು. ಅದು ಏನಾಗುತ್ತೆ, ಮುದ್ದೆ ಮಾಡ್ತೀವಲ್ಲ, ಅದು ಸಾಫ್ಟ್ ಆಗಿ ಬರುತ್ತೆ ರೊಟ್ಟಿ. ಈಗ ಡಬಲ್ ರೊಟ್ಟಿ ಅಂತಾನು ಮಾಡ್ತಾರೆ, ಮೈದಾ ಹಿಟ್ಟು ಮಾಡ್ಬಿಟ್ಟು ಅದಕ್ಕೆ ಅದ್ರೊಳಗಡೆ ಅಕ್ಕಿ ಮುದ್ದೆ ಇಟ್ಬಿಟ್ಟು ತಟ್ತಾರೆ. ಅವೆಲ್ಲ ರೊಟ್ಟಿ ಹೆಂಗಾಗುತ್ತೆ ಅಂದ್ರೆ ಸಾಫ್ಟ್ ಆಗಿ. ಇದು ಹೆಂಗೆ ಅಂದ್ರೆ ಒಂದ್ ಸೈಡ್ ಕ್ರಿಸ್ಪ್ ಇರುತ್ತೆ, ಇನ್ನೊಂದ್ ಸೈಡ್ ಸಾಫ್ಟ್ ಇರುತ್ತೆ. ಸೊ ಚೆನ್ನಾಗಿರುತ್ತೆ ಇದು. ಆಯ್ತಾ? ಸೊ ಇದನ್ನ ಆಯ್ತು, ಒಂದು ನಿಮಿಷ ನೋಡ್ತೀನಿ ಅಂತ. ಇಷ್ಟು ಬೇಯಿಸ್ಕೊಳ್ಳಿ ಸಾಕು. ಓಕೆ, ಬೇಯಿಸ್ಕೊಂಡು ಈಗ ತಟ್ಟೆ. ಓಕೆ, ಈಗ ಸೊ ನಾವೀಗ ಟೇಸ್ಟ್ ಮಾಡ್ತೀವಿ. ಇದೇನಮ್ಮ ರೊಟ್ಟಿನ ನಾನು ನಾರ್ಮಲಿ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಮಾಡಿದ್ರೆ ಚಟ್ನಿ ತುಪ್ಪ ಹಾಕ್ಕೊಡ್ತೀನಿ ಮಕ್ಳಿಗೆ. ಆಯ್ತಾ? ಇಲ್ಲ ಏನಾದ್ರು ತರಕಾರಿ ಗೊಜ್ಜು ಏನೋ ಮಾಡಿರ್ತೀನಿ, ಏನೋ ಒಂದು, ಅಥವಾ ಬದನೆಕಾಯಿ ಗೊಜ್ಜು ಅವಾಗ ತೋರಿಸಿದ್ದೀನಲ್ಲ ಹೆಸರು ಬೇಳೆ ಅದು, ಏನೋ ಒಂದು, ಅಥವಾ ಚಿಕನ್ ಕೋಳಿ ಸಾರು ಮಾಡಿದಾಗ ಒಂದೊಂದ್ಸಲ ಇಷ್ಟಪಡ್ತಾರೆ. ಸೊ ಆ ಥರ ಇದು ಮಾಡಿ. ಇವತ್ತು ನನ್ನ ಮಗ ಟೇಸ್ಟ್ ಮಾಡ್ತಾನೆ ಅಕ್ಕಿ ರೊಟ್ಟಿನ. ಓಕೆ, ಇವಾಗ ಟೇಸ್ಟ್ ನಂದು ಏನಂದ್ರೆ ನಂಗೆ ಜನರಲಿ ಅಕ್ಕಿ ರೊಟ್ಟಿನ ಎಣ್ಣೆಗಾಯಿ ಜೊತೆ ತಿನ್ನಕ್ಕೆ ಸಖತ್ ಇಷ್ಟ ನನಗೆ. ಬಟ್ ಇವತ್ತು ಎಣ್ಣೆಗಾಯಿ ಇಲ್ಲ, ಬೇರೆ ಯಾವುದೋ ಇದು ಗೊಜ್ಜಿದೆ. ಸೊ ಅದ್ರಲ್ಲಿ ಟೇಸ್ಟ್ ಮಾಡ್ತೀನಿ. ಇದು ನೋಡಿ ಎಷ್ಟು ನಂಗೆ ಈ ಥರ ಇಷ್ಟ. ಏನಂದರೆ ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ, ಆಯಿತಾ, ಒಳಗೆ ಸಾಫ್ಟ್ ಇರುತ್ತೆ, ಮೇಲೆ ಕ್ರಿಸ್ಪಿ ಇರುತ್ತೆ. ಸೊ ಅದನ್ನ ಇದ್ರ ಜೊತೆ ಟ್ರೈ ಮಾಡ್ದೆ. ಸಗಲ ಬಂದೈತಾ? ನೀವು ಏನಂದ್ರೆ ಮ್ಯಾಮ್, ಈ ರೊಟ್ಟಿಲಿ ಆ ಟೆಕ್ಸ್ಚರ್ ಮೇಂಟೈನ್ ಮಾಡ್ತೀವಿ ನೋಡಿ ಜನರಲಿ ಮಾಡೋ, ಮೇಲ್ಗಡೆ ಕ್ರಿಸ್ಪಿ ಸೈಡ್, ಸಾಫ್ಟ್ ಸೈಡ್, ಅದೇ ನಂಗೆ ಸಕ್ಕತ್ ಇಷ್ಟ. ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ರೊಟ್ಟಿ. ಬಟ್ ಏನಾದ್ರೆ ನನಗೆ ಮಿಸ್ಸಿಂಗ್ ಏನಂದ್ರೆ ಎಣ್ಗಾಯಿ ಮಿಸ್ಸಿಂಗ್ ಅಷ್ಟೇ. ಎಣ್ಗಾಯಿ ಇದ್ರೆ ಬ್ಯಾಟಿಂಗ್ ಮಾಡ್ಬಿಟ್ಟು ಮಲ್ಕೊಳ್ಳೋದು. ಆಮೇಲೆ ದಯವಿಟ್ಟು ಹುಷಾರಾಗಿ ಇದು ಮಾಡ್ಕೊಳ್ಳಿ. ಸಿಮ್ಗೆ ಹಾಕ್ಬಿಟ್ಟು ಸ್ಟವ್ನ ಕಾಯಿಸಿ, ಫಸ್ಟು ಕಾಯಿಸಿ ನೀರು ಹಾಕಿ ಚರ್ರಂದ್ಮೇಲೆ ಅದನ್ನ ಸಿಮ್ಗೆ ಹಾಕ್ಬಿಟ್ಟು ಆಮೇಲೆ ನೀರು ಹಚ್ಕೊಂಡು ಬೆಳೀರಿ, ಇಲ್ಲಾಂದ್ರೆ ಕೈ ಸುಟ್ಕೋತೀರಾ. ಆಯ್ತಾ? ಸೊ ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಅಮ್ಮಂಗೆ ಲೈಕ್ ಕೊಡಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾವು ಆದಷ್ಟು ಬೇಗ ರಿಪ್ಲೈ ಮಾಡಿ ಟ್ರೈ ಮಾಡ್ತೀವಿ. ಒಂದಿನ ಇಲ್ಲ ಒಂದೂವರೆ ದಿನದೊಳಗೆ ರಿಪ್ಲೈ ಮಾಡ್ತೀವಿ. ಆಯ್ತಾ? ಬೇರೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ನಮ್ಮ ಅಮ್ಮಂಗೆ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಮಾಡಿ. ಆಯ್ತಾ? ಓಕೆ, ಬಾಯ್ ಬಾಯ್.